ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆದಮೇಲೆ ಕೆಲವು ಪ್ರೊಸೆಸ್ ಮಾಡಬೇಕಾಗುತ್ತೆ. ಆ ಪ್ರೊಸೆಸ್ನ ಮಾಡಿದರೆ ಅಷ್ಟೇ ನಿಮಗೆ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಬರುತ್ತೆ. ಫಸ್ಟ್ ಪೇಮೆಂಟ್ ಆದಮೇಲೆ ನಿಮಗೆ ಮತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಫಸ್ಟ್ ಪೇಮೆಂಟ್ ತೊಗೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ಫಸ್ಟ್ ಪೇಮೆಂಟ್ ತೊಗೊಳ್ಬೇಕಾದ್ರೆ ಮಾನಿಟೈಸೇಷನ್ ಆದಮೇಲೆ ಭಾಳಷ್ಟು ಪ್ರೊಸೆಸ್ ಮಾಡಬೇಕಾಗುತ್ತೆ ಅಂತ ಹೇಳಿದೆ. ಅದರಲ್ಲಿ US ಟ್ಯಾಕ್ಸ್ ಫಿಲ್ ಮಾಡೋದು, ಐಡೆಂಟಿಟಿ ವೆರಿಫೈ ಮಾಡೋದು, ಅಡ್ರೆಸ್ ವೆರಿಫೈ ಮಾಡೋದು, ಬ್ಯಾಂಕ್ ಡೀಟೇಲ್ಸ್ನ ಎಂಟ್ರಿ ಮಾಡೋದು, ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ. ಇದರಲ್ಲಿ ನೀವು ಎಂಟ್ರಿ ಮಾಡಬೇಕಾದ್ರೆ, ಇದೆಲ್ಲ ಪ್ರೊಸೆಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಭಾಳಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಈಗ ಪರ್ಟಿಕ್ಯುಲರ್ US ಟ್ಯಾಕ್ಸ್ ಫಿಲ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮ್ ನಿಮಗೆ ಈಗ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, US ಟ್ಯಾಕ್ಸ್ ಫಿಲ್ ಮಾಡಬೇಕಾದ್ರೆ ಈ ಥರ ಒಂದು ಪ್ರಾಬ್ಲಮ್ ಬರ್ಬೋದು ಫ್ರೆಂಡ್ಸ್. ಮೊದಲು US ಟ್ಯಾಕ್ಸ್ ಫಿಲ್ ಮಾಡಬೇಕು ಅಂತಂದರೆ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಜಾಸ್ತಿ, ಒಂದು ವರ್ಷದ ಹಿಂದೆ. ಮತ್ತು ಇದು ಕಂಪಲ್ಸರಿ ಕೂಡ ಇರಲಿಲ್ಲ, US ಟ್ಯಾಕ್ಸ್ ಫಿಲ್ ಮಾಡಲೇಬೇಕು ಅಂತಲೇ ಇರಲಿಲ್ಲ. ಒಂದು ವೇಳೆ ನೀವು US ಟ್ಯಾಕ್ಸ್ ಫಿಲ್ ಮಾಡಲಿಲ್ಲ ಅಂತಂದರೆ US ಅಂದರೆ ಅಮೇರಿಕಾ ಇರುತ್ತಲ್ಲ, ಅಮೇರಿಕಾದಿಂದ ಏನು ವ್ಯೂಸ್ ಬರುತ್ತೆ ಆ ವ್ಯೂಸ್ಗೆ ಜಾಸ್ತಿ ದುಡ್ಡು ಕಟ್ಟಾಗ್ತಾಯಿತ್ತು, ಟ್ಯಾಕ್ಸ್ ಕಟ್ಟಾಗ್ತಾಯಿತ್ತು. ಅಪ್ ಟು 30% ಕಟ್ಟಾಗುತ್ತೆ ಫ್ರೆಂಡ್ಸ್. ಎಲ್ಲ ವ್ಯೂಸ್ಗೆಲ್ಲ ಅಮೇರಿಕಾದಿಂದ ಏನು ಬರುತ್ತಲ್ಲ ವ್ಯೂಸ್, ಆ ವ್ಯೂಸ್ಗೆ ಅಷ್ಟೇ 30% ಕಟ್ಟಾಗ್ತಾಯಿತ್ತು ಫ್ರೆಂಡ್ಸ್. ಅದು ಕಂಪಲ್ಸರಿ ಇರಲಿಲ್ಲ. ಬೇಕಾದರೆ ನೀವು US ಟ್ಯಾಕ್ಸ್ನ ಫಿಲ್ ಮಾಡ್ಬೋದಾಗಿತ್ತು ಅವಾಗ, ಇಲ್ಲಾಂದರೆ ಬಿಡ್ಬೋದಾಗಿತ್ತು. ಆದರೆ ಈಗ ಇದು ಕಂಪಲ್ಸರಿ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಕಂಪಲ್ಸರಿ ಮಾಡಿದರೆ ಈ ಒಂದು US ಟ್ಯಾಕ್ಸ್ ಫಾರ್ಮ್ನ ನೀವು ಫಿಲಪ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಚಾನಲಿಂದ ನಿಮಗೆ ಪೇಮೆಂಟ್ ಬರಲ್ಲ ಫ್ರೆಂಡ್ಸ್. ಫಸ್ಟ್ ಪೇಮೆಂಟ್ ಬರಲ್ಲ. ನೀವು ಕಂಪ್ಲೀಟ್ ಮಾಡೋವರೆಗೂ ನಿಮಗೆ ಪೇಮೆಂಟ್ ಬರಲ್ಲ. ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವೆಲ್ಲನೂ ಪ್ರೊಸೆಸ್ ಅದರಲ್ಲಿ ಏನಿರುತ್ತೆ ಅದೆಲ್ಲನೂ ಕರೆಕ್ಟಾಗಿ ಫಿಲ್ ಮಾಡಿದರೆ ಅಷ್ಟೇ ನಿಮಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲೆಲ್ಲ ಅಪ್ಲೋಡ್ ಅಂತೇಳಿ ಬರುತ್ತೆ ಫ್ರೆಂಡ್ಸ್. ನೀವು ಏನಾದರೂ ಮಿಸ್ಟೇಕ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ರೆ ಇನ್ ರಿವ್ಯೂ ಅಂತೇಳಿ ಬರುತ್ತೆ ಫ್ರೆಂಡ್ಸ್. ಈ ರಿವ್ಯೂ ಇದ್ದದ್ದು ನಾವು ಮತ್ತೆ ಎಡಿಟ್ ಮಾಡಿ ಮತ್ತೆ ಅಪ್ರೂವಲ್ಗೆ ನಾವು ಕೊಟ್ಟರೆ ಆವಾಗ ಜಾಸ್ತಿ ಟೈಮ್ ತಗೊಳುತ್ತೆ. ಬೇಗ ನಿಮಗೆ ಇದನ್ನು ಅಪ್ರೂವ್ ಮಾಡಲ್ಲ ಫ್ರೆಂಡ್ಸ್. ಅದಕ್ಕೆ ಈಗ ಜಾಸ್ತಿ ಜನ ಎಲ್ಲರೂ US ಟ್ಯಾಕ್ಸ್ನ ಫಿಲ್ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಜಾಸ್ತಿ ಟೈಮ್ ತೊಗೊಳುತ್ತೆ. ಇದೆಲ್ಲ ಕ್ಯೂ ಅಲ್ಲಿ ಇರುತ್ತೆ. ನಿಮ್ದು ಯಾವಾಗ ಬರುತ್ತೆ ಆವಾಗ ನಿಮಗೆ ಇದನ್ನೆಲ್ಲ ಚೆಕ್ ಮಾಡಿ ಕರೆಕ್ಟ್ ಇತ್ತು ಅಂತಂದರೆ ಅಪ್ರೂವ್ ಮಾಡ್ತಾರೆ, ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ ಇದೆ ಅಂತೇಳಿ ನಿಮಗೆ ತೋರಿಸ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಕರೆಂಟ್ ವಿತ್ ಹೋಲ್ಡಿಂಗ್ ರೇಟ್ 30%, ದಿಸ್ ರೇಟ್ ಅಪ್ಲೈಸ್ ಅಂಟಿಲ್ ಯುವರ್ ಫಾರ್ಮ್ಯಾಟ್ ಈಸ್ ಅಪ್ರೂವ್ಡ್ ಅಂತೇಳಿ. ಇದು 30%ವರೆಗೂ ನಿಮ್ಮ ಟ್ಯಾಕ್ಸ್ ಕಟ್ಟಾಗುತ್ತೆ. US ಏನು ವ್ಯೂಸ್ ಬರುತ್ತೆ ಎಲ್ಲಿವರೆಗೂ ಅಂತಂದರೆ ಈ ಒಂದು US ಟ್ಯಾಕ್ಸ್ ಇದೆಯಲ್ಲ ಇದು ಅಪ್ರೂವ್ ಆಗೋವರೆಗೂ ಕಟ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಮೇಲೆ ನೋಡ್ತಾ ಇದ್ದೀರಾ, ಇದು 30% US ಬರೋ ವ್ಯೂಸ್ಗೆ ಕಟ್ಟಾಗುತ್ತೆ. ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಪೇಮೆಂಟ್ ಬರುತ್ತೆ ಅಥವಾ ಬರದೇ ಇರ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇದು ನಿಮಗೆ ಅಪ್ರೂವ್ ಆಗಲಿಲ್ಲ ಅಂದರೆ US 30% ಕಟ್ಟಾಗುತ್ತೆ. ವ್ಯೂಸ್ ಬರೋದಕ್ಕೆ 30% ಕಟ್ಟಾಗುತ್ತೆ. ಮತ್ತು ಫಸ್ಟ್ ಪೇಮೆಂಟ್ ಬರಬಹುದು, ಇಲ್ಲ ಬರದೇ ಇರ್ಬೋದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, some additional documents are required to verify your information. You may be subjected to the maximum withholding rate ಅಂತೇಳಿ ಇದೆ. ಅದಾದಮೇಲೆ our payments may be delayed until your information is verified ಅಂತೇಳಿದೆ. ನಿಮಗೆ 30% ಕಟ್ಟಾಗಿ ಪೇಮೆಂಟ್ ಬರ್ಬೋದು ಅಥವಾ ಪೇಮೆಂಟ್ ಡಿಲೇ ಕೂಡ ಆಗ್ಬೋದು ಅಂತೇಳಿ ಇವರು ಕ್ಲಿಯರಾಗಿ ಬರೆದಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ US ಟ್ಯಾಕ್ಸ್ನ ಫಿಲ್ ಮಾಡಿ ಫ್ರೆಂಡ್ಸ್. ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಈ ಥರ ಬರುತ್ತೆ ಪ್ರಾಬ್ಲಮ್ ಆಗಿ, ಮತ್ತು ಬೇಗ ಅಪ್ರೂವ್ ಆಗಲ್ಲ ಫ್ರೆಂಡ್ಸ್. ಅದಕ್ಕಾಗಿ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಫಿಲಪ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.